ನಿಮಿಷ ಮಾತಾಡಿಲ್ಲಿ. ಹಾ ನೀನು ಮಂತೆ ಕುಡಿಕೊಂಬಂದ್ ನನ್ ಸ್ಟೇಟಸ್ ಇಟ್ಕೊಂತೀಯ. ಓಯ್ ನಿಮ್ಮ ಅಮ್ಮನ್ ಅಟ್ರಾಸಿಟಿ ಕೇಸ್ ಹಾಕಿ ನಿಮ್ಮ ಅಮ್ಮನ್ ತಿಳಿಸ್ತೀನಿ ನನಗೇನ ತಲೆಗತ್ತಿರಿ ನೋಡಿದಿಲ್ವ? ಯಾಕಲ್ಲ ನೀನು ನಮ್ಮ ಅಪ್ಪುಟ್ಟಿದ್ದೆಲ್ಲ ನೀನು ಗೌಡ. ನಿಮ್ಮ ಅಪ್ಪನಿಗೆ ಹುಟ್ಟಿದೀನಿ ಅನ್ಕೊಂಡು ದುಡ್ಡು ಮನ್ನಾ ಮಾಡ್ಬಿಡು. ಆ ನಿಮ್ಮ ಅಪ್ಪನಿಗೆ ಹುಟ್ಟಿದೀನಿ ಅನ್ಕೊಂಡು ದುಡ್ಡು ಮನ್ನಾ ಮಾಡ್ಬಿಡು. ಹಿಂಗೆ ಎಷ್ಟು ಮನೆ ತೆಗ್ದಿದ್ಯಲ್ಲ ನಾನು ತುಂಡ್ಗ ನನ್ನ ಮಗನೇ. ಎಷ್ಟನ್ನ ಮನೆ ಹೋಗ್ಲಿ ಕುಡಿದ್ಬಿಟ್ಟವನ ನರಸಿಂಹಣ್ಣ. ಆಯ್ತು ಗೌಡ್ರಿ ಮನಿ ಕೌಡ್ರಿ ಒತ್ತಿಗೆ ನಿಮ್ಮ ಅಮ್ಮ ಬರ್ತೀನಿ. ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಕೇಳೋದ್ ನಿಮ್ ತಾಯಿನ ನಿಮ್ಮ ಅಮ್ಮನ್ನ ನಿಮ್ಮ ಮಗಳನ್ನ? ಹೌದಾ? ತಡಿಯಪ್ಪ ಒಂದ್ ಮರಿ ತಡಿ, ಒಂದ್ ನಿಮಿಷ ನೋಡು. ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ. ಹಲೋ ಹೇಳು ಅಂದ್ರೆ ನಿಮ್ ಸಾಯ ಜೀವ ವಜ್ಜೆ ಯಾಕೆ? ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ನ ಜೀವಕ್ಕೆ ಜೀವ ಕೊಡೋ ನನ್ನ ಪ್ರಾಣ ನೀನು. ಇದು ಅವ್ರು ನೋಡೇ ಇಲ್ಲ ಮರಿ ಅಂತ ಆಯ್ತು ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದ್ದೀನಿ ಅಂತೀಯ. ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದ್ದೀನಿ. ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತಿ. ಅವ್ರು ಬರೀ ರೊಟ್ಟಿ ಅಂತ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಅಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ? ಹಲೋ 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 ನೋಡಪ್ಪ, ಓ ಸ್ವಲ್ಪ ಸೌಂಡ್ ಕಮ್ಮಿ ಕೊಡ್ರಿ. ಹಲೋ ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನೀರಿಲ್ದಿದಂಗೆ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳಲ್ಲ. ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ ಹಲೋ ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುಲ್ಲೆ ಆದಾಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ. ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ. ನೀನು ಅವಳಿಗೆ ಏನಕ್ಕೆ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ರನ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳೋವ್ರನ್ನ ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ ನಿಮ್ಮ ಅಮ್ಮನ್ನ ನಿಮ್ ಮಗಳನ್ನ? ಹೌದಾ? ನೀನ್ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ರಾತ್ರಿಯಿಂದ ಹೋಗಿ ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ? ಅವಳು ಹೇಳಿದ್ಕಿ ಕಣಪ್ಪ. ನಂಗೇನು ಇಷ್ಟು ದಿವಸದಿಂದ ಗೊತ್ತಿತ್ತಾ? ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ. ಈ ತರ ನನ್ಗೆ ಬತ್ತಾ ಇಲ್ಲ ಮನೆ ಹತ್ರ. ನನ್ಗೆ ತುಂಬಾ ನೋವಾಯ್ತಮ್ಮ, ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸತ್ತೋಗ್ತೀನಿ ಅಂತ ಅವಳಿಗೆ ಗೊತ್ತಾ? ಅಮ್ಮರೇ ಅಚ್ಚುಕಟ್ಟಾಗಿ ತಿಳ್ಕೊಂಡ್ ಮಾತಾಡಿ ನೀವು. ಒಂದ್ ನಿಮಿಷ ಮಾತಾಡಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ. ತಡಿಯಪ್ಪ ಒಂದ್ ಮರಿ ತಡಿ, ಒಂದ್ ನಿಮಿಷ ನೋಡು. ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ನಿಂಗೆ ಗೊತ್ತಾ? ಒಂದ್ ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ ಹೇಳು ಅಂದ್ರೆ ನಿಮ್ ಸಾಯ ಜೀವ ವಜ್ಜೆ ಯಾಕೆ ಸೇಮ ನೀವು? ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಸಂತಾನ ಯಾಕೆ ಹೊಟ್ಟೆ ಬಿಡ್ತೀರಾ? ನಿಮ್ ಮನೆ ನಿಮ್ಮ ಅದೇನಿಲ್ಲ. ನಾವೇ ರಾತ್ರಿಯಿಂದ ಕೂಳು ನೀರು ಹೋಗಿ ಆಚೆ ಮನೆ ಕಂಡಿದ್ದೀನಿ. ಸೊಂಟ ಮೈಯೆಲ್ಲ ಹಿಡ್ಕೊಂಡು ಕೂಡ್ರದಾವಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ?
ನಾನು ನಿಮ್ಮವರೇ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ನ ಜೀವಕ್ಕೆ ಜೀವ ಕೊಡೋ ನನ್ನ ಪ್ರಾಣ ನೀನು. ಈಗ ಲಾಟ್ ಸರಿ ನಿಮ್ಮಿಂದ ನಾವ್ ಇರೋನು ಸತ್ತೋಗೋನು. ನಿನ್ಗೆ ಲಾಟ್ ಸರಿ ಕೇಳ್ತಿದ್ದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು? ನಿಮ್ ತಾಯರ್ ಕೈ ಕೊಡಿ, ನೋಡಿ ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರಸ್ಥರು ಮನೆಗೆ ಯಾರನ್ನ ಅಕ್ಕಪಕ್ಕದ ಕೇಳಿಸ್ಕೊಂಡು ನಮ್ಮ ಮನೆಗೆ ಬಿಟ್ಕೊಂತಾರೆ ಯಾರನ್ನ. ಹೇಳಪ್ಪ ಮರಿ. ಹಲೋ, ಹೇಳಪ್ಪ, ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡು ಇಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದೀವಿ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಅಯ್ಯೋ, ಈಗ ನಾವು ಡ್ರೈಯರ್ಕ್ಕೆ ಅಂತ ಇರೋದು ಅಲ್ಲಿ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗಾ ಹಂಗೆ ಆಗಿದ್ರೆ ನಾವು ಏನ್ ಮಾಡೋಣ? ಅಲ್ಲೇ ನಮ್ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಅಂತ ಇದೆ. ಅಲ್ಲ, ಅವಳೇನ್ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವ್ ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ಆಯ್ತು ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಏಯ್, ಅನ್ನ ತಿನ್ನ ಬಾಯಿಗೆ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯ ಜೀವನ ನನ್ಗೆ ಯಾಕೆ ಅನ್ಸ್ತೀರ? ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ. ನಮ್ದು ಬಳ್ಳಾಪುರ, ಬೇಕಾರೆ ಬನ್ನಿ ನಮ್ಮೂರಿಗೆ. ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಅಮ್ಮ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಆ ಏನ್ಕಪ್ಪ ಅವಳಿ? ಅಲ್ಲ, ನಾನು ಕೇಳ್ದೆ ಅವ್ರೇನು ದುಡ್ಡು ಆಸ್ತಿ ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ, ಇಲ್ಲ ಕಣಮ್ಮ, ಅವ್ರು ನೋಡಕ್ಕೆ ಎಷ್ಟು ದಪ್ಪ, ಎಷ್ಟು ಗುಂಡುಗವ್ರ, ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್, ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡು ಏನ್ ಮಾಡ್ತೀಯ? ಅಲ್ಲಜ್ಜಿ, ನೀನು ಅಲ್ಲ ನಿಮ್ ಮಕ್ಳು ಮರಿ ಮುಂದೆ ಮಾತಾಡೋ ನೀನು ಅಲ್ಲ, ನೀನು ಎಷ್ಟು ಯಾಕೆ ಮರಿ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ? ಗೊತ್ತೀನಿ. ಹಲೋ ಹಲೋ ನರಸಿಂಹರಾಜ್ ಅವ್ರ? ನರಸಿಂಹರಾಜ್. ಏನ್ರಿ ಫೋನಲ್ಲಿ ಮಾತಾಡ್ತಾ ಇದ್ರ, ಹಂಗ್ ಕಟ್ ಮಾಡ್ತೀರಾ? ಒಂಚೂರು ಅರ್ಜೆಂಟ್ ಕೋರ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕೋರ್ಟಲ್ಲಿ ಏನ್ ಕೇಸು? ನಮ್ದು ಯಾವ್ದೋ ಒಂಚೂರು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ಓ, ರೌಡಿನಾ? ರೌಡಿನಪ್ಪ ನೀನು? ಇಲ್ಲ, ನಾವು ಎಲ್ಲ ಇದು ರೊಟ್ಟಿ ಎಲ್ಲ ನಾವು ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ನಾವು ಬರೀ ರೊಟ್ಟಿ ಅಂತ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಎಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ ನೀನು? ನಾವು ಓಟ್ ಹಾಲು ಪಾಲು ಯಾತ್ರದ ಇರಲ್ಲ. ನಾವು ಮನೆಗೆ ಏನಿದ್ರು ರೊಟ್ಟಿ, ಆದ್ರೆ ಮುದ್ದೆ, ಅನ್ನ, ಸಾರು, ಸಾರು, ದಾಲು ಪಾಲು ಯಾತ್ರದ ತಿನ್ನಲ್ಲ. ಎಲ್ಲನ ಅನ್ನ ಜೊತೆ ಹೋದ್ರೆ ಎಲ್ಲ ರೊಟ್ಟಿ ಪಾಲ್ಟಿ ದಾಲ್ ತಗೊಳೋದಿಲ್ಲ ಹೋಟ್ಲಿಗೆ ಹೋದ್ರೆ. ಪಾಯ್ಸ ಮನೆಗ್ ಮಾಡ್ಕೊಂತೀವಿ. ನಾಳೆ ಇದಲ್ವರ ಎಂತದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಆದ್ರೆ ಹೆಂಗಸ್ರಿಗೆ ಹಬ್ಬ, ಅದು ಗಂಡಸ್ರಿಗೆ ಹಬ್ಬ ಅದು. ಹಲೋ ಹಲೋ, ಗಂಡಸ್ರಿಗೇನೆ ಹಬ್ಬ ಅದು, ಹೆಂಗಸ್ರಿಗೆ ಹಬ್ಬ ಅದು. ಹಲೋ ಹಲೋ, ಏನು ಟ್ರಾಫಿಕ್ ಆಗಿದ್ದೀವಿ? ಎಲ್ಲಿ, ಯಾವ ಟ್ರಾಫಿಕ್ ಅಲ್ಲಿ ಇದ್ದೀರಿ? ಪ್ರಶಾಂತ್ ಟಾಕೀಸ್ ಹತ್ರ. ನಾನು ಅಲ್ಲೇ ಇದ್ದೀನಲ್ಲ, ಎಲ್ಲಿದ್ದೀರಿ ಇಲ್ಲಿ? ಹಲೋ ಹಲೋ ಹಲೋ, ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊತಾ ಇದೀರಿ ಅಂತ ಒಂದು ಇದು ಬಂದೈತೆ ಸುದ್ದಿ, ಹೆಂಗೆ ನಿಂತ್ಕೊತಾ ಇದೀರಾ? 5 ನಿಮಿಷ ಬಿಟ್ ಮಾಡಿ ಕೋರ್ಟ್ ಕಾಂಪೌಂಡ್ ಹತ್ರ ಆಮೇಲೆ ಮಾತಾಡ್ತೀನಿ. ನಾನೇ ಮಾಡ್ತೀನಿ. ಹಲೋ, ನಾನೇ ಮಾಡ್ತೀನಿ ಆಮೇಲೆ. ಹಾ ಸರಿ ಆಯ್ತು, ಮಾಡ್ಬೇಕು. ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ, ಇಲ್ಲಿ
ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು ಗೊತ್ತಾಯ್ತಾ. ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾಮಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು ನಮ್ದು ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ, ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನ್ನು ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ, ಎಷ್ಟು ಮೂಟೆ ಬರೀತೀರಾ, ಎಷ್ಟು ಕ್ವಿಂಟಲ್ ಬೆಳೀತೀರಾ, ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ, ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ನೀವು ಹೇಳಿದ್ದೇನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋರು ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಹೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ನಮ್ಗೇನು ಮಾತಾಡ್ಸ್ಬಿಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು. ಆಮೇಲೆ ಅಣ್ಣ, ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿ ಒಟ್ಟಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿದ್ದು, ಅತಿ ಹೆಚ್ಚು ಬೆಳೆಯನ್ನು ಬೆಳೆಕ್ಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲಕ್ಕೆ ತುಂಬಿಟ್ಟು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬ್ತೀರೋ, ಗೋಣಿ ಚೀಲಕ್ಕೆ ತುಂಬ್ತೀರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟ್ ಆಗಿ ಮಾರ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾರ್ತಿರೋ, ಕೆಜಿ ಗಟ್ಲೆ ಮಾರ್ತಿರೋ, ಗ್ರಾಮ್ ಗಟ್ಲೆ ಮಾರ್ತಿರೋ? ಬಸ್ ಹೋದೆಲ್ಲ ಬಸ್ ನೋಡ್ಕೊಂಡು ಹೋದೆ, ಹೋಗತ್ ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್. ನಮ್ದು ಯಾರು ಹತ್ತಿರ ನಮ್ಮ ಬಸ್ ಹೋತೆಲ್ಲೋ ನನ್ ಮಗಂತ ಮಾತಾಡ್ಕೊಂಡು